ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಸೊ ಇವ್ರು ನೋಡ್ತಾ ಇದ್ದರೆ ನನಗೆ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ರೀ. ಯಾಕಂದರೆ ಇವರ ಅಭಿನಯ ಸುಮಾರು ಒಂದು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂತಹ ದ ಮೋಸ್ಟ್ ಸೀನಿಯರ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ನಮ್ಮೆಲ್ಲರ ಪ್ರೀತಿಯ ಬಿರಾದರ್ ಸರ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಿಮಗೆ ಅಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಿಮಗೂ ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಿದ್ದೀನಿ ಸರ್. ತುಂಬ ದಿನಗಳಾಯಿತು ನಾನು ನಿಮ್ಮನ್ನ ಆ್ಯಕ್ಚುಲಿ ಮಾತಾಡಬೇಕು. ನಮ್ಮ ಅಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬಹಿರಂಗವನ್ನು ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ನನಗೂ ಕೂಡ. ಎಲ್ಲೋ ಒಂದು ಕಡೆ ಇವತ್ತು ನನಗೊಂಥರ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಕ್ತೆ. ಯಾಕಂದರೆ ನಿಮ್ಮಂತಹ ಒಳ್ಳೆಯ ಕಲಾವಿದರು, ನಿಮ್ಮ ನಟನ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂಥವ್ರು ನಾವೆಲ್ಲ. ತುಂಬ ಖುಷಿ ಆಗುತ್ತೆ ಸರ್. ಹೇಗಿದೆ ಒಟ್ಟಾರೆಯಾಗಿ ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ಆರಾಮಿದ್ದೀರಿ ಸರ್, ಏನು ತೊಂದರೆ ಇಲ್ಲ, ನಡೀತಾ ಇದೆ ಮಾಮೂಲಾಗಿ. ಒಂದು ದಿವಸ ಇರುತ್ತೆ, ಒಂದು ದಿವಸ ಮಾಮೂಲಾಗಿ ಅದು ನೋಡ್ಕೊಂಡು ಹೋಗಲೇಬೇಕು. ಸಿನಿಮಾದ ಮೇಲೆ ಅವೆಲ್ಲ ಇದ್ದಿದ್ದೇವೆ. ಇನ್ನು ಮುಖ್ಯವಾಗಿ ಸರ್, ಬಿರಾದರ್ ಸರ್ ಅಂದರೆ ಒಬ್ಬ ಹಾಸ್ಯ ಕಲಾವಿದನಾಗಿ, ಪೋಷಕ ನಟನಾಗಿ ನಾವೆಲ್ಲವನ್ನ ಕಣ್ಣು ತುಂಬಿಕೊಂಡಿದ್ದೀವಿ ನಾವು. ಬಟ್ ಬಿರಾದರ ಹಿಂದೆ ಇರುವಂತಹ ಒಂದು ಜೀವನ, ಯಾಕಂದರೆ ಎಲ್ಲೋ ಒಬ್ಬ ಕಲಾವಿದನಾಗಬೇಕು ಅಂತಂತವನು ಯಾವುದೋ ಊರಿಂದ ಬರ್ತಾ ಇರ್ತಾನೆ, ತುಂಬ ಕಷ್ಟಪಡ್ತಾನೆ, ಊಟಕ್ಕೂ ಗತಿ ಇರಲ್ಲ. ಅಂದರೆ ಅಷ್ಟು ಕಷ್ಟಗಳನ್ನು ಪಟ್ಕೊಂಡು ಒಂದು ಇಂಡಸ್ಟ್ರಿಗೆ ಉಳ್ಕೊಳ್ಳುವಂಥದ್ದು ಅಷ್ಟು ಸಾಮಾನ್ಯತೆ ಕೆಲಸ ಆಗಿರಲ್ಲ. ಬಟ್ ಆ ಕಾಲಘಟ್ಟದಲ್ಲಿ ನೀವು ಅಂದರೆ ಹೆಂಗೆ ಬಂದ್ರಿ ಅಂತ ನನಗೊಂದು ಪ್ರಶ್ನೆ ಸರ್. ಇಲ್ಲ ಸರ್, ಅದು ಮೊದಲಿಂದ ಒಂದು ಚೂರು ಚಿಕ್ಕ ವಯಸ್ಸಲ್ಲೇ ಒಂದು ಕಲೆಗೇಳಿತ್ತು. ಕಲೆಗಳಿದ್ದಾಗ ಒಂಚೂರು ನಮ್ಮಲ್ಲಿ ಉಗಾದಿ ಮಾಡಿ ಬಾರ್ಸಿ ಅಂತ ಬರುತ್ತೆ 12 ದಿವಸಕ್ಕೆ. ನಾವು ಸ್ವಲ್ಪ ಮಹಾರಾಷ್ಟ್ರ ಇರೋದ್ರಿಂದ ಆ ಕಡೆದು ಇದು ಜಾಸ್ತಿ. ಹೀಗಾಗಿ ಅವಾಗ ನಮ್ಮಲ್ಲಿ ಈ ಕೋಲಾಟ, ಡಪ್ಪಿನಾಟ, ಭಜನೆ, ಕೀರ್ತನೆ, ಪುರಾಣ ಇವೆಲ್ಲ ಮೊದಲಿತ್ತು. ನಮ್ಮ ತಾಯಿಯವರೆಲ್ಲ ಹೋಗ್ತಿದ್ರು, ಅವ್ರ ಜೊತೆ ಹೋಗಿ ನಮಗೆ ರೂಢಿ. ಹೋಗಿ ನಮ್ಗೆ ಅದನ್ನೇ ಒಂದಟ್ಟು ಮಾಡ್ಕೊಂಡು ಆಯಿತು. ಬರ್ತಾ ಕೆಲವರಿಗೆ ಭಜನೆ, ನಾಟಕದ ಹಾಸ್ಯ ಮಾತಾಡೋ ಮೊದಲು ಒಂಚೂರು ಅದು ಇತ್ತದು. ನೋಡ್ಬಿಟ್ಟು ಊರಾಗೆ ಒಬ್ಬರು ಮೇಷ್ಟ್ರೆಲ್ಲ ಡಪ್ಪಿನಾಟ ಕಲಿಸೋರು ಊರಾಗಿನವರೇ ಎಲ್ಲ ಪ್ರತಿ ದೊಡ್ಡ ಆಟ ಅಂತೇಳಿ ಬರ್ತಾರೆ, ಈಗ ಯಕ್ಷಗಾನ ಅಂತೀವಲ್ಲ. ಹಾಗಾದ್ರೆ ಅವರು ಒಂದು ದಿವಸ ನಮ್ಮ ತಾಯಿ ಇರುತ್ತೆ ಬಂದು ಕೇಳಿದ್ರೆ, ನಿನ್ನ ಮಗನ ಕೈಯಲ್ಲಿ ನಾನು ಪಾತ್ರ ಮಾಡಿಸ್ತೀನಮ್ಮ, ಏನಂತೀಯ? ಅದು ಮಾಡಿಸಪ್ಪ, ಯಾರು ಬೇಡ ಅಂತಾರೆ ಅಂಥೇಳಿ ನಾನು ಫಸ್ಟ್ ಮಾಡಿದ್ದು ಗಣಪತಿ ಪಾತ್ರ. ಈ ದೊಡ್ಡಾಟ ಅಂತೀವಲ್ಲ ಸರ್, ನಮ್ಮ ಉತ್ತರ ಕನ್ನಡ ದೊಡ್ಡಾಟ ಅಂದ್ರೆ ನಮ್ಮಲ್ಲಿ ಈಗ ಈ ಬೆಳಗಾಂ, ಬಿಜಾಪುರ ಸೈಡ್ ಬೇರೆ ಇದೆ. ಇದು ನಮ್ಮ ಬೀದರ್ದು ಹೆಂಗಂದ್ರೆ ಒಂಥರ ಅದು ಒಂಥರ ಬೇರೆ ಥರ, ಅದು ಸಂಗೀತ ಬೇರೆ ಥರ ಅದು. ಅದರಲ್ಲಿ ಫಸ್ಟ್ ಕೊಟ್ಟಿದ್ದು ಅದು ಗಣಪತಿ ಪಾತ್ರ. ಆ ಪಾತ್ರ ಹೆಂಗಿರುತ್ತೆ ಅಂದರೆ ಸರ್, ಅಲ್ಲಿ ದೊಡ್ಡಾಟದಲ್ಲಿ ಹೇಗಿರುತ್ತೆ, ಒಬ್ಬರು ಸಾರಥಿ ಅಂತ ಹೇಳಿರ್ತಾರೆ. ಬಂದು ಪಾತ್ರಧಾಳಿಗೆ ಮಾತಾಡಿಸಿ ಪರಿಚಯ ಮಾಡಿದ ನಂತರ ಆ ಪಾತ್ರ ಮುಂದುವರಿಬೇಕು. ಆ ಥರ ಒಂದಿದೆ, ಈಗಲೂ ಇದೆ ಅದು. ಸೂತ್ರಧಾರಿ ಇಲ್ದೇನೆ ಅದು ಇದನ್ನೇ ಸೂತ್ರ ಬಂದು ಹಿಂಗೆ ಚೆಲ್ಲ ಮಾಡೋದು ಬಂದು ಅದರ ಇದೆ. ಅವ ನನಗವ್ರು ಬಂದು ಪಟ್ ಕೇಳ್ತಾರೆ ಗಣಪತಿ ಡೈಲಾಗ್ಸು. ಆವಾಗ ಅವ್ರು ಕೇಳ್ತಾರೆ ಬಂದು, ಅದು ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಚಿಕ್ಕವರಿದ್ದೆ, ಒಂದು 13-14 ವಯಸ್ಸಿರ್ಬೋದು. ಮುಖೋಡ ಗಣಪತಿ ಮುಖೋಡಕ್ಕೆ ಹೆಂಗೆ ಹಿಡ್ಕೊಂಡು ಬಂದು ಅವರು ಕೇಳ್ತಾರೆ, ಬಂದವರು ದಾರು ದೇವ ಪ್ರಭಾವ. ಇದು ಸೂತ್ರಧಾರಿ, ಈಗ ಪಾತ್ರಧಾರಿ. ಬಲಯಲೈ ಸಾರಥಿ ನಾನು ದಾರಿ ಅಂದರೆ ಆ ತಳ, ಈ ತಳ, ಸೂತಳ, ಮೈತಳ, ರಸುತಳ, ಪಾತಳ, ಇಂಥ 56 ದೇಶ ಮತ್ತು 3 ಲೋಕಗಳನ್ನು ಗಮನ ಮಾಡುವಂಥವ ನಾನು. ಮತ್ತು ಕೈಲಾಸ ಭವನದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿಗಳಾದ ಪಾರ್ವತಾ ದೇವಿಯ ಅಂಗಬೆವರಲ್ಲಿ ಪುಟ್ಟಿದಂತ ಗಜಾನನ ಗಣಪತಿ ಎಂದು ಕರೆಯಲು ಧೂತ ಕೇಳನ ಮಾತ. ಇದು ಆದ್ಮೇಲೆ ಅವರು ಮತ್ತೆ ಮುಂದೆ ಕೇಳ್ತಾರೆ, ಯಾಕೆ ಬಂದೆ, ಏನಕ್ಕೆ ಬಂದೆ, ಇವೆಲ್ಲ ಸನ್ನಿವೇಶ. ಯಾಕೆ ನೀವು ದೇವಲೋಕ ಬಿಟ್ಟು ಭೂಲೋಕಕ್ಕೆ ಏನಕ್ಕೆ ಬಂದಿರಿ ಅಂತ ಗಣಪತಿಗೆ ಅವ್ರು ಹೇಳ್ತಾರೆ. ಕಾರಣ ಬಂದಿದ್ದ ಕಾರಣ ಗಣಪತಿ ಅಲ್ಲಿಂದ ಶುರು ಆಗಿದೆ ಸರ್.